ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಉರುಳಾಗುತ್ತಾ 14 ಸೈಟ್ಗಳು ಅನ್ನುವಂತಹ ಪ್ರಶ್ನೆ ಇದ್ದೇ ಇದೆ. ಈ ಬೆನ್ನಲ್ಲೇ ರಿಟ್ ಅರ್ಜಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಇದೆ, ನೋಡ್ತಾ ಹೋಗೋಣ. ರಿಟ್ ಅರ್ಜಿಯಲ್ಲಿ ನ್ಯಾಯಾಲಯದ ಕಣ್ಣು ತಪ್ಪಿಸಿದ್ರ ಸಿಎಂ ಅನ್ನೋ ಪ್ರಶ್ನೆ. ದೂರುದಾರ ಸ್ನೇಹಮಯಿ ಕೃಷ್ಣ ಗಂಭೀರ ಆರೋಪವನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಡಿದ್ದಾರೆ. ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ಸಿಎಂ ವಿರುದ್ಧ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ರಿಟ್ ಅರ್ಜಿಯಲ್ಲಿ ನ್ಯಾಯಾಲಯದ ಕಣ್ಣು ತಪ್ಪಿಸಿದ್ರ ಹಾಗಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನ್ನೋ ಪ್ರಶ್ನೆ ಇಲ್ಲಿ ಉದ್ಭವಿಸ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತಹ ಪೋಸ್ಟ್ ನ ಕೂಡ ನೀವು ನೋಡ್ತಾ ಇದ್ದೀರಾ. ಪೋಸ್ಟ್ ನ ಸಾರಾಂಶ ಏನಪ್ಪಾ ಅಂತ ಹೇಳಿದ್ರೆ, ಕೋರ್ಟ್ ಗಮನಕ್ಕೆ ರಿಟ್ ಅರ್ಜಿಯನ್ನ ಹಾಕಬೇಕಾದ್ರೆ ಅಂದ್ರೆ ಈ ಪ್ರಾಸಿಕ್ಯೂಷನ್ ಅನುಮತಿಯನ್ನ ಏನ್ ಕೊಟ್ಟಿದ್ದಾರೆ ರಾಜ್ಯಪಾಲರು, ಅದಕ್ಕೆ ತಾತ್ಕಾಲಿಕ ರಿಲೀಫ್ ಅನ್ನ ಕೊಡೋ ಸಂದರ್ಭದಲ್ಲಿ ಇದಕ್ಕೆ ಡಾಕ್ಯುಮೆಂಟ್ ಅನ್ನ ಕೊಟ್ಟಿದ್ರಲ್ಲ, ಅದ್ರಲ್ಲಿ ಬರೀ ಮೊದಲ ಪುಟವನ್ನು ಮಾತ್ರ ಹಾಕಿದ್ದಾರೆ ಅನ್ನುವಂತಹ ಒಂದು ವಿಚಾರವನ್ನು ಅವರು ಅಲ್ಲಿ ಉಲ್ಲೇಖಿಸಿದ್ದಾರೆ. ಜನತೆಗೆ ಸತ್ಯ ಮುಚ್ಚಿಟ್ಟಿದ್ದು ಸಾಲದು ಎಂಬಂತೆ ಉಚ್ಚ ನ್ಯಾಯಾಲಯಕ್ಕೂ ಕೂಡ ಸತ್ಯವನ್ನ ಮರೆಮಾಚಿದ್ದಾರೆ. ಇದು ಅವರ ಆರೋಪ. ರಿಟ್ ಅರ್ಜಿ ಜೊತೆಗೆ ಪತ್ನಿ ಪಾರ್ವತಿಯವರ ಪತ್ರವನ್ನ ಅವರು ಸಲ್ಲಿಸಿದ್ದಾರೆ. ಮೊದಲ ಪುಟವನ್ನ ಮಾತ್ರ ಕೋರ್ಟ್ಗೆ ಸಲ್ಲಿಸಿದ್ದಾರೆ ಅನ್ನೋ ವಿಚಾರವನ್ನ ಕೂಡ ತಿಳಿಸಲಾಗಿದೆ. ಎರಡನೇ ಪುಟವನ್ನ ಕೋರ್ಟ್ ಗಮನಕ್ಕೆ ತರಲಾಗಿಲ್ಲ. ಕೋರ್ಟ್ನ ದಿಕ್ಕು ತಪ್ಪಿಸುವಂತಹ ಪ್ರಯತ್ನ ಮಾಡಿದ್ದಾರೆ ಅನ್ನೋದು ಸ್ನೇಹಮಯಿ ಕೃಷ್ಣ ಅವರ ಮಾತಿನ ತಾತ್ಪರ್ಯ ಆಗ್ತಾ ಇದೆ. ಸತ್ಯ ಮರೆಮಾಚಿ ವಾದ ಮಂಡನೆಗೆ ಘಟಾನುಘಟಿ ವಕೀಲರನ್ನೇ ಕರೆಸಿಕೊಂಡಿದ್ದಾರೆ. ಇಲ್ಲಿ ಎರಡು ಪ್ರಶ್ನೆಗಳಿದಾವೆ. ಒಂದು, 2004ರಲ್ಲಿ ಪಾರ್ವತಿ ಅವರು ಬರೆದಿದ್ದಾರೆ ಎನ್ನಲಾದಂತಹ ಪತ್ರ ಏನಿದೆ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ, ಅದರಲ್ಲಿ ವೈಟ್ನರಲ್ಲಿ ತಿದ್ದಿದ್ದಾರೆ, ಇಂಥದ್ದೇ ಲೇಔಟ್ನಲ್ಲಿ ಇಂಥ ನಿವೇಶನ ಬೇಕು ಅಂತ ಅವ್ರು ಕೇಳಿದ್ರು ಅನ್ನೋ ವಿಚಾರವನ್ನ ಅಧಿಕಾರಿಗಳು ಮರೆಮಾಚೋದ್ರ ಮೂಲಕ, ವೈಟ್ನರಲ್ಲಿ ತಿದ್ದೋದ್ರ ಮೂಲಕ ಅವರ ರಕ್ಷಣೆಗೆ ನಿಂತಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲೂ ಕೂಡ ಇದನ್ನ ಡೈವರ್ಟ್ ಮಾಡೋ ಕೆಲಸ ಮತ್ತು ತಿದ್ದುವಂತಹ ಕೆಲಸ, ತಿರುಚುವಂತಹ ಕೆಲಸ ಆಗಿದೆ ಅನ್ನೋದನ್ನ ವಿಸಿಲ್ ಬ್ಲೋವರ್ ಈ ಪ್ರಕರಣದಲ್ಲಿ ಆಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ಮೂಡ ಹಗರಣದಲ್ಲಿ ಸಿಎಂ ಪತ್ನಿಗೆ ಕೊಟ್ಟಿರುವಂತಹ ಸೈಟಿನ ಪ್ರೊಸೀಜರು ಹಾಗೂ 14 ಸೈಟ್ಗಳೇ ಉರುಳಾಗ್ತಾ ಇದೆ. ಈ ಬೆನ್ನಲ್ಲೇ ಅನೇಕ ಟ್ವಿಸ್ಟ್ ಅಂಡ್ ಟರ್ನ್ಗಳನ್ನ ಆಕ್ಟಿವಿಸ್ಟ್ಗಳು ಒಬ್ಬೊಬ್ಬರಾಗಿ ಕೊಡ್ತಾ ಇದ್ದಾರೆ. ಈಗ ಸ್ನೇಹಮಯಿ ಕೃಷ್ಣ ಅವರು ಗಮನಕ್ಕೆ ತಂದಿರುವಂತಹ ಅಂಶಗಳನ್ನ ನೀವು ನೋಡ್ತಾ ಇದ್ದೀರಾ.